ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಡಿ-ಟ್ಯಾನ್ ಅಂತಂದು ಹೇಳ್ಬಿಟ್ಟು ಒಂದು ಪ್ಯಾಕ್, ಅಂದರೆ ಫೇಸ್ ಪ್ಯಾಕನ್ನು, ಒಂದು ಟ್ಯಾನ್ ರಿಮೂವಿಂಗ್ ಫೇಸ್ ಪ್ಯಾಕನ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಸುಮಾರು ತರಿಸ್ಬಿಟ್ಟು ಆಲ್ರೆಡಿ 15 ದಿವಸ ಆಯಿತು. ಇದನ್ನು ನಾನು ನೋಡೋಣ, ಒಂದು 2-3 ಸರಿ ಅಪ್ಲೈನ ಮಾಡಿ ಆಮೇಲೆ ಇದ್ರ ಬಗ್ಗೆ ಒಂದು ರಿವ್ಯೂ ಕೊಡೋಣ ಅಂತಂದಿದ್ದೆ. 15 ದಿವಸ ಆಯಿತು ತರಿಸ್ಬಿಟ್ಟು ನಾನು ಇದನ್ನು. ಸೊ ಆವತ್ತು ತರಿಸಿದಿನ ಒಂದು ಸ್ವಲ್ಪ ಇದು ಯಾವ ರೀತಿ ಇದೆ ಏನು ಅನ್ನೋದನ್ನು ನಾನು ಏನು ಬಂದಿತ್ತು ನೋಡಿ, ಅದನ್ನು ಪ್ಯಾಕನ್ನು ಓಪನ್ ಮಾಡ್ತಾ ಇರುವಂಥ ವಿಡಿಯೋ ಇದು. ಸೊ ಇದ್ರ ಬಗ್ಗೆ ನನಗೆ ಇದ್ರ ಬಗ್ಗೆ ಅಂತೂ ನಾನು ಹೇಳಬೇಕು ಅಂದರೆ, ನನಗೆ ಈ ರೀತಿ ಒಂದು ಟ್ಯಾನ್ ರಿಮೂವಿಂಗ್ ಪ್ಯಾಕ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಹೇಗೆ ಗೊತ್ತಾಯಿತು ಏನು, ಆಮೇಲೆ ನಾನು ಏನಕ್ಕೆ ತರಿಸಿದೆ ಅನ್ನೋದನ್ನು ಹೇಳ್ತೀನಿ ನಾನು. ಸೊ ಸುಮಾರು ಗೌರಿ ಹಬ್ಬ ಒಂದು 2-3 ದಿನ ಇದ್ದ ಹಾಗೆ ನಾನು ಪಾರ್ಲರ್ಗೆ ಹೋಗಿದ್ದೆ ಐಬ್ರೋ ಮಾಡಿಸ್ಕೊಳ್ಳೋದಕ್ಕೆ ಅಂತ. ಆಗಸ್ಟ್ ತಿಂಗಳು ಏನೋ ಗೌರಿ ಹಬ್ಬ ನೋಡಿ, ಆ ಟೈಮಲ್ಲಿ. ಆಗ ಅವರು ಯಾವಾಗಲೂ ರೆಗ್ಯುಲರಾಗಿ ಹೋಗ್ತೀನಿ ನೋಡಿ, ಅವರು ನೋಡಿ ಈ ರೀತಿಯಲ್ಲಿ ಇದೆ ಇದು ಪ್ಯಾಕು. ಅವರು ಐಬ್ರೋವನ್ನು ಮಾಡ್ತಾ ಏನಂದರು, ಯಾಕೆ ನಿಮ್ಮ ಮುಖ ಒಂದು ಸ್ವಲ್ಪ ಫುಲ್ಲು ಟ್ಯಾನ್ ಆಗಿದೆ, ಆಮೇಲೆ ಕಲರೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗಿಬಿಟ್ಟಿದೆ, ರಫ್ ಆಗಿದೆ ನಿಮ್ಮದೊಂದು ಫೇಸು, ಯಾಕೆ ಅಂತ ಅಂದ್ರವರು. ಅದಕ್ಕೆ ಇಲ್ಲ, ನಾನು ಅದೇ ಪಿಗ್ಮೆಂಟೇಷನ್ ಆಗಿದೆ ಅಲ್ವಾ, ಹಾಗಾಗಿ ಈ ರೀತಿ ಕ್ರೀಮೆಲ್ಲ ಅಪ್ಲೈ ಮಾಡ್ತೀನಿ ಅಂತಂದು, ಅದಕ್ಕೇನಾದರೂ ಆ ರೀತಿ ಆಗಿರ್ಬೋದೋ ಏನೋ ಅಂತ ನಾನು ಹೇಳಿದೆ. ಇಲ್ಲ, ಬಿಸಿಲಿಗೂ ಸಹ ಆ ರೀತಿ ಟ್ಯಾನ್ ಆಗ್ತಾ ಇರುತ್ತೆ. ಆಮೇಲೆ ಬಿಸಿಲಿಗೆ ಆಮೇಲೆ ಈ ರೀತಿ ಟ್ಯಾನ್ ಎಲ್ಲ ಆದಾಗ್ಲೂ ಸಹ ಒಂದು ಪಿಗ್ಮೆಂಟೇಷನ್ ಅನ್ನುವಂಥದ್ದು ಜಾಸ್ತಿ ಎದ್ದು ಕಾಣುತ್ತೆ ಮುಖದಲ್ಲಿ. ಆಮೇಲೆ ತುಂಬಾ ನಿಮ್ಮ ಮುಖ ಅನ್ನುವಂಥದ್ದು ಬ್ಲ್ಯಾಕ್ ಅಂತ ಆಗಿದೆ. ಹಾಗಾಗಿಬಿಟ್ಟು ಒಂದು ಟ್ಯಾನ್ ರಿಮೂವಿಂಗ್ ಪ್ಯಾಕನ್ನು ಹಾಕ್ಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅವ್ರ ಹತ್ರನೂ ನನಗಿಂತಲೂ ಜಾಸ್ತಿ ಆಗಿತ್ತಂತೆ ಪಿಗ್ಮೆಂಟೇಷನ್ ಒಬ್ಬರಿಗೆ. ಅವ್ರು ಬಂದುಬಿಟ್ಟು ಇವ್ರ ಹತ್ರ ಒಂದು 3-4 ಸರಿ ಒಂದು ಸರಿ ಮಾಡಿಸ್ಕೊಂಡ್ರಂತೆ ಅದು ಟ್ಯಾನ್ ರಿಮೂವಿಂಗ್ ಪ್ಯಾಕ್ ಹಾಕ್ಸ್ಕೊಂಡ್ಮೇಲೆ ಚೆನ್ನಾಗಿದೆ ರಿಸಲ್ಟ್ ಅಂದ್ಬಿಟ್ಟು. ಒಂದು 15 ದಿನಕ್ಕೊಂದು ಸರಿ 20 ದಿನಕ್ಕೊಂದು ಸರಿ ಬಂದು 3-4 ಸರಿ ಮಾಡಿಸ್ಕೊಂಡಿದ್ರಂತೆ ಅವರು. ಆಗ ಅದು ಅವರಿಗೆ ತುಂಬಾ ರಿಸಲ್ಟ್ ಚೆನ್ನಾಗಿದೆ. ಆಮೇಲೆ ಫೇಸು ಗ್ಲೋಯಿಂಗ್ ಆಗಿದೆ. ಆಮೇಲೆ ಆ ಟ್ಯಾನ್, ಆಮೇಲೆ ಏನು ಹೇಳ್ತೀವಿ ಪಿಗ್ಮೆಂಟೇಷನು ಅಂಥದ್ದು ಬ್ರೈಟ್ ಆಗಿದೆ. ಕಲರ್ ಎಲ್ಲನೂ ಸಹ ಏನು ಹೇಳ್ತೀವಿ, ಆ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಕಡಿಮೆ ಆಗಿದೆ ಅಂದ್ಬಿಟ್ಟು ಅವ್ರು ಪದೇ ಪದೇ ಬಂದುಬಿಟ್ಟು ನನ್ನ ಹತ್ರ ಈಗ ಒಂದು 3-4 ಸರಿ ಪ್ಯಾಕನ್ನು ಹಾಕ್ಸ್ಕೊಂಡಿದ್ದಾರೆ ಅವರು ಅಂತ ಹೇಳಿದರು. ನೋಡಿ, ಈ ರೀತಿ ಇದೆ ಇದು ಒಂದು ಡಿ-ಟ್ಯಾನ್ ಅನ್ನುವಂಥದ್ದು ಫೇಸ್ ಪ್ಯಾಕು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಹೇಳ್ತಾ ಇದ್ದೆ ನೋಡಿ, ಹಾಗಾಗಿ ಹಾಕ್ಸ್ಕೊಳ್ಳಿ ಅಂತ ಹೇಳಿದರು. ನಾನು ನೋಡೋಣ ಅಲ್ವಾ, ಯಾವಾಗಲೂ ಹಾಕ್ಸ್ಕೊಂಡಿಲ್ಲ. ನಾನು ಮದುವೆ ಟೈಮಲ್ಲಿ, ನನ್ನ ಮದುವೆಯಲ್ಲಿ ನಾನು ಫೇಶಿಯಲ್ ಮಾಡಿಸ್ಕೊಂಡಿದ್ದೆ. ಸುಮಾರು 20 ವರ್ಷ ಆಯಿತು. ಆವಾಗ್ಯೂ ಇವಾಗ್ಯೂ ಏನು ಫೇಶಿಯಲ್ಲು ಏನು ಸಹ ನಾನು ಮಾಡಿಸ್ಕೊಂಡಿಲ್ಲ. ಪಾರ್ಲರಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಏನು ಮಾಡಿಸ್ಕೊಳ್ತಾ ಇರಲಿಲ್ಲ ನಾನು, ಮಾಡಿಸ್ಕೊಂಡೂ ಸಹ ಇಲ್ಲ. ಆಮೇಲೆ ಏನು ಐಬ್ರೋ ಒಂದು ಮಾಡಿಸ್ಕೊಳ್ತಾ ಇದ್ದೆ ಅಷ್ಟೇ. ಇತ್ತೀಚೆಗೆ ನಾನು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ 1-1.5 ವರ್ಷದಿಂದ ನನ್ನ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿದೆ. ಅದಕ್ಕಿಂತ ಮುಂಚೆ ಏನೂ ಇರಲಿಲ್ಲ, ಒಂದು ಕಲೆ ಪಿಂಪಲ್ಸ್ ಏನೂ ಇರಲಿಲ್ಲ. ಹಾಗಾಗಿ ನಾನು ಏನನ್ನೂ ಸಹ ಮಾಡಿಸ್ಕೊಳ್ತಾ ಇರಲಿಲ್ಲ. ಆಮೇಲೆ ಇತ್ತೀಚೆಗೆ ಆಗಿದೆ ಅಲ್ವಾ, ಪಿಗ್ಮೆಂಟೇಷನ್ ಆಗಿದೆ, ಈ ರೀತಿ ಎಲ್ಲ ಒಂದು ಸ್ವಲ್ಪ ಸ್ಕಿನ್ ಎಲ್ಲ ಡಲ್ ಆಗಿದೆ ಅಂತ ಅಂದ್ಬಿಟ್ಟು ಆಗಿರೋದ್ರಿಂದ ಆ ರೀತಿ ಹೇಳಿದ್ರು ಅಂದ್ಬಿಟ್ಟು ನಾನು ಪ್ಯಾಕನ್ನು, ಅದು ಟ್ಯಾನ್ ರಿಮೂವಿಂಗ್ ಪ್ಯಾಕನ್ನು ಹಾಕ್ಸ್ಕೊಂಡು ಸೊ ಬಂದಿದ್ದೆ. ಅವ್ರು ಏನು ಹೇಳಿದರು, 450 ಆಗುತ್ತೆ, ಎಲ್ಲರಿಗೂ 450 ಮಾಡ್ತೀನಿ ಅದು ಟ್ಯಾನ್ ರಿಮೂವಿಂಗ್ ಪ್ಯಾಕ್ ಹಾಕೋದಕ್ಕೆ, ನಿಮಗೆ 400 ಕೊಡಿ ಅಂತಂದು ಹೇಳಿ 400 ರುಪೀಸಿಗೆ ಒಂದು ಟ್ಯಾನ್ ರಿಮೂವಿಂಗ್ ಪ್ಯಾಕನ್ನು ಹಾಕಿದ್ರು. ಅದನ್ನೆಲ್ಲನೂ ಸಹ ಹಾಕ್ಸ್ಕೊಂಡು ಬಂದಿದ್ದೆ ನಾನು. ಅದಾದಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ, ಸ್ಕಿನ್ನು ನನಗೆ ಗ್ಲೋ ಥರ ಅನ್ನಿಸ್ತು, ಸ್ಕಿನ್ನಲ್ಲಿ ಚೇಂಜಸ್ ಕಂಡಿತ್ತು ನನಗೆ ಆ ಟೈಮಲ್ಲಿ. ಆಮೇಲೆ ನಾನೇನು ಅಂದ್ಕೊಂಡೆ ಅಂದರೆ, ನೋಡಿ ಇದರ ಅಮೌಂಟ್ ಬಂದುಬಿಟ್ಟು 250 ರುಪೀಸ್ ಇದೆ ಇದರ ಅಮೌಂಟು. ಆಮೇಲೆ ನಾನೇನು ಅಂದ್ಕೊಂಡೆ ಅಂದರೆ, ನೋಡೋಣ ಅಂದ್ಬಿಟ್ಟು ಇದರಲ್ಲಿ ಸರ್ಚ್ ಮಾಡಿದೆ, ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ನೋಡೋಣ, ನಾನೇ ತರಿಸ್ಕೊಂಬಿಡೋಣ 450-400 ರುಪೀಸ್ಗೆಲ್ಲ ಒಂದೊಂದು ಸಾರಿ ಹಾಕ್ಸ್ಕೊಳ್ಳೋದ್ರ ಬದಲು ಒಂದು ಸಾರಿ ಟ್ರೈ ಮಾಡೋಣ, ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಈ ಒಂದು 15 ದಿನ ಮುಂಚೆ ನಾನು ತರಿಸ್ಕೊಂಡೆ. ನಾನು ಇದನ್ನು ಡಿ-ಟ್ಯಾನ್ ಅಂತಂದು ಹೇಳ್ಬಿಟ್ಟು ಫೇಸ್ ಪ್ಯಾಕು ತುಂಬ ಚೆನ್ನಾಗಿದೆ, ಆ್ಯಂಟಿ ಟ್ಯಾನಿಂಗು. ಆಮೇಲೆ ನೋಡಿ, ಇದು ಬಂದುಬಿಟ್ಟು ಇದರ ಅಮೌಂಟ್ ಅಂತೂ ಬರೀ 250 ರುಪೀಸ್ ಇದೆ. ನಾವು 400 ಅಥವಾ 450 ಕೊಟ್ಟು ಒಂದು ಸಾರಿ ಅವ್ರ ಹತ್ರ ಮಾಡಿಸ್ಕೊಂಡು ಬರೋದಕ್ಕಿಂತ ನಾವು ಇದನ್ನೇ ಮನೆಯಲ್ಲಿ ಯಾಕೆ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ನನಗೆ. ಬರೀ ಪಿಗ್ಮೆಂಟೇಷನ್ ಇರುವಂಥವರೇ ಅಲ್ಲ, ಎಲ್ಲರೂ ಸಹ ಈ ಒಂದು ಪ್ಯಾಕನ್ನು ಒಂದು ಅಪ್ಲೈಯನ್ನು ಮಾಡ್ಕೋಬೋದು, ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ತುಂಬ ಚೇಂಜಸ್ ಕಾಣ್ತಾ ಇದೆ. ನಾನು ಏನು ಚೇಂಜಸ್ ಕಾಣ್ತು ಅಂತ ಅವರೇ ಹೇಳಿದರು ಅಂತಂದು ಹೇಳ್ತೀನಿ, ನಾನು ಮೊನ್ನೆ ಹೋದಾಗ. ಆಮೇಲೆ
ಆಮೇಲೆ ಇದನ್ನು ತರಿಸಿದ್ದಾದಮೇಲೆ ಇದರಲ್ಲಿ ಎಲ್ಲನೂ ಸಹ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಏನು ಅಂದರೆ ಯಾವ ರೀತಿ ಇದಕ್ಕೆಲ್ಲ ಏನೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಇದೆ, ಯಾವ ರೀತಿ ಅಪ್ಲೈನ ಮಾಡಬೇಕು, ಅಪ್ಲೈ ಮಾಡಿದ್ಮೇಲೆ ಒಂದು 10 ಟು 15 ಮಿನಿಟ್ಸ್ ಆದಮೇಲೆ ಒಂದು ತಣ್ಣೀರಲ್ಲಿ ತೊಳಿಬೇಕು. ಆಮೇಲೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ಒಂದು 2-3 ಟೈಮ್ಸ್ ಪರ್ ವೀಕ್, ಅಂದರೆ ಒಂದು ವಾರದಲ್ಲಿ 2-3 ಟೈಮ್ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾನೇನು ಮಾಡಿದೆ ಅಂದರೆ ಒಂದು 3 ದಿನಕ್ಕೊಂದು ಸಾರಿ ಈ ರೀತಿಯಲ್ಲಿ ಒಂದು 3-4 ಸಾರಿ ಅಪ್ಲೈನ ಮಾಡಿದೆ. 2 ದಿನ 3 ದಿನಕ್ಕೊಂದು ಸಾರಿ ಅಪ್ಲೈನ ಮಾಡಿದೆ ನಾನು. 3 ದಿನಕ್ಕೊಂದು ಸರಿ ಅಪ್ಲೈನ ಮಾಡಿದೆ. ಆಮೇಲೆ ನಾನು ಮೊನ್ನೆ ಈ ಒಂದು ವಾರದ ಮುಂಚೆ ನಾನು ಮತ್ತೆ ಅದೇ ಪಾರ್ಲರ್‌ಗೆ ಅವ್ರ ಹತ್ರನೇ ಹೋಗಿದ್ದೆ ಐಬ್ರೋ ಮಾಡಿಸ್ಕೊಳ್ಳೋದಕ್ಕೆ ಅಂತ. ಸೊ ಅವರು ಹೇಗಿದ್ದೀರಾ ಏನು ಎಲ್ಲ ಕೇಳಿಬಿಟ್ಟು ಐಬ್ರೋ ಮಾಡ್ತಾ ಮಾಡ್ತಾ ಏನಂದ್ರು ಅಂದರೆ, "ಮತ್ತು ಬರೀ ಐಬ್ರೋನೋ ಏನು ಮತ್ತು ಬೇರೆ ಬೇಡವಾ? ಪ್ಯಾಕ್ ಏನು ಹಾಕ್ಸ್ಕೊಳ್ಳೋದಿಲ್ವಾ?" ಅಂತ ಅಂದರು. ಹೌದಾ ಅಂದ್ಬಿಟ್ಟು ನಾನೇನಂದೆ, ಈ ರೀತಿ ಎಲ್ಲ ತರಿಸಿದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಲಿಲ್ಲ ನಾನು. ಏನಾದ್ರು ಚೇಂಜಸ್ ಇದೆಯಾ ನನ್ನ ಸ್ಕಿನ್ನಲ್ಲಿ, ಫೇಸಲ್ಲಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, "ನಿಮ್ಮ ಫೇಸಲ್ಲಿ ತುಂಬಾ ನಿಮ್ಮ ಫೇಸು ಗ್ಲೋ ಬಂದಿದೆ. ಆಮೇಲೆ ಸ್ಕಿನ್ ಅನ್ನುವಂಥದ್ದು ತುಂಬಾ ಕಲರ್ ಚೇಂಜ್ ಆಗಿದೆ. ಪಿಗ್ಮೆಂಟೇಷನು ಅಷ್ಟೇ ತುಂಬ ಅವಾಗೂ ಇವಾಗೂ ತುಂಬ ಡಿಫ್ರೆನ್ಸ್ ಚೇಂಜ್ ಆಗಿದೆ, ಕಡಿಮೆನೂ ಆಗಿದೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ 15 ದಿನಕ್ಕೊಂದ್ಸರಿ ಹಾಕ್ಸ್ಕೊಳ್ಳಿ ಅಂತ. ನೀವು ಹಾಕ್ಸ್ಕೊಂಡೇ 3-4 ತಿಂಗಳಾಯಿತು. ನೀವು ಬಿಡದೆ 15 ದಿನಕ್ಕೊಂದ್ಸರಿ ಈ ಪ್ಯಾಕನ್ನು, ಟ್ಯಾನ್ ರಿಮೂವಿಂಗ್ ಪ್ಯಾಕ್ ಹಾಕ್ಸ್ಕೊಳ್ಳಿ ನೀವು. ಈಗಲೂ ಹಾಕ್ಲಾ? ನಿಮ್ಮ ಸ್ಕಿನ್ ಈಗ ತುಂಬ ಚೆನ್ನಾಗಿದೆ." ಅಂದರೆ ಒಂದು ಸಾರಿ ಮಾಡಿಸ್ಕೊಂಡಿದ್ದಕ್ಕೆ ಚೆನ್ನಾಗಾಗಿದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ನಾನು ಈ ಪ್ಯಾಕನ್ನು ತರಿಸ್ಕೊಂಡು ಮನೇಲಿ ಹೇಳ್ದೆ ಅಲ್ವಾ, 3 ದಿನಕ್ಕೊಂದ್ಸರಿ 2 ದಿನ 3 ದಿನಕ್ಕೊಂದ್ಸರಿ ಅಪ್ಲೈನ ಮಾಡಿದ್ದೆ. ಹಾಗಾಗಿ ನನ್ನ ಸ್ಕಿನ್ನಲ್ಲಿ, ನನ್ನ ಒಂದು ಫೇಸಲ್ಲಿ ಚೇಂಜಸ್ ಅನ್ನುವಂಥದ್ದು ಕಂಡಿದೆ. ಆದರೆ ಅವ್ರ ಹತ್ರ ಹೇಳಲಿಲ್ಲ ನಾನು. ಅವರು ತುಂಬ ನಿಮ್ಮ ಫೇಸ್ ಚೇಂಜ್ ಆಗಿದೆ ಅಂತ ಹೇಳಿದರು. ಆಮೇಲೆ ನಾನೇನಂದೆ, "ಇಲ್ಲ ಈಗ ಟೈಮ್ ಆಗಿದೆ, ಇನ್ನೊಂದು ಸರಿ ಬರ್ತೀನಿ, ಸಾಕು ಐಬ್ರೋ ಅಷ್ಟೇ ಸಾಕು, ಇನ್ನೊಂದು ಸರಿ ನಾನು ಪ್ಯಾಕನ್ನು ಹಾಕ್ಸ್ಕೊಳ್ತೀನಿ" ಅಂತಂದು ಹೇಳ್ಬಿಟ್ಟು ಬಂದಿದ್ದೆ ನಾನು ಅವ್ರ ಹತ್ರ. ಸೊ ಏನು ಹೇಳ್ತೀನಿ ನಾನು ಇದರಿಂದ ಅಂತ ಅಂದರೆ, ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದೇ ಸಾರಿ ಅಪ್ಲೈ ಮಾಡಿದರೆ ಸಾಕು, ನಿಮಗೆ ಚೇಂಜಸ್ ಅನ್ನುವಂಥದ್ದು ಕಾಣುತ್ತೆ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ನೀವು ಒಂದು ಸಾರಿ ತರಿಸಿದ ಮೇಲೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಅಂತಂದು ಹೇಳ್ಬಿಟ್ಟು ಕೈಗೆಲ್ಲ ಅಪ್ಲೈನ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತೊಳ್ಕೊಂಬಿಡಿ. ಅಷ್ಟೇ ಗೊತ್ತಾಗುತ್ತೆ ನಿಮಗೆ, ಏನೂ ಆಗೋದಿಲ್ಲ. ಇದನ್ನ ಅಪ್ಲೈನ ಮಾಡಿದಾಗ ಒಂದು ಸ್ವಲ್ಪ ಚುರು ಚುರು ಅನ್ನೋ ಫಸ್ಟ್ ಟೈಮಲ್ಲಿ ಆ ಥರ ಅನಿಸುತ್ತೆ. ಆಮೇಲೆ ಏನೂ ಆಗೋದಿಲ್ಲ. ಇದನ್ನ ಅಪ್ಲೈನ ಯಾವ ರೀತಿ ಮಾಡ್ತೀನಿ ನಾನು ಅಂದರೆ, ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು, ಒಂದು ಸ್ವಲ್ಪ ಥಿಕ್ನೆಸ್ ಇದೆ ಇದು, ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಒಂದು ಸ್ಟೀಲಿನ ಚಿಕ್ಕ ಬೌಲಲ್ಲಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ತಿಕ್ಕಿದೆ ಅಂತ ಅಂದು ಹೇಳ್ಬಿಟ್ಟು ನೀರನ್ನು ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸನ್ನು ಮಾಡಿ ಏನು ಮಾಡ್ತೀನಿ, ಒಂದು ಸ್ವಲ್ಪನೇ ನಾನು ಫೇಸ್ ತೊಳೆಯೋದಕ್ಕಿಂತ ಮುಂಚೆನೇ ಅದನ್ನೇ ಹಚ್ಬಿಟ್ಟು ಚೆನ್ನಾಗಿ ನೀರನ್ನು ಹಚ್ಬಿಟ್ಟು ಎರಡು ಕೈಯಲ್ಲೂ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಮಸಾಜ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಫೇಸನ್ನು ತೊಳ್ಕೊಂಡು, ಮುಖವನ್ನು ತಣ್ಣೀರಲ್ಲಿ ತೊಳ್ಕೊಂಡು ಒರೆಸ್ಕೊಂಡು ಬಂದು, ಆ ನಂತರ ಇದನ್ನು ಮತ್ತೆ ತಿಕ್ಕಾಗಿ ಒಂದು ಸ್ವಲ್ಪ ಫೇಸಿಗೆ ಇದನ್ನ ಪ್ಯಾಕ್ ಥರ ಅಪ್ಲೈನ ಮಾಡಿ ಒಂದು 10 ಟು 15 ಮಿನಿಟ್ಸ್ ಬಿಟ್ಬಿಟ್ಟು ನಾನು ತೊಳಿತೀನಿ. ಆ ತೊಳೆದಿದ್ದಾದಮೇಲೆ ಆ ಒಂದು ದಿನ ಏನನ್ನು ಸಹ ಫೇಸಿಗೆ ಯಾವ ಕ್ರೀಮನ್ನು ಸಹ ಅಪ್ಲೈನ ಮಾಡಬಾರ್ದು. ಆಮೇಲೆ ಸೋಪು, ಫೇಸ್ ವಾಶ್ ಏನನ್ನು ಅಪ್ಲೈನ ಮಾಡಬಾರ್ದು. ಒಂದು ದಿನ ಬಿಸಿಲಿಗೆ ಹೋದ್ರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಸೋಪನ್ನು ಅಪ್ಲೈನ ಮಾಡಬಾರ್ದು, ಏನು ಹೇಳ್ತೀವಿ ಕ್ರೀಮ್ ಏನು ಅಪ್ಲೈ ಮಾಡಬಾರ್ದು. ಆ ರೀತಿ ನನಗೆ ಪಾರ್ಲರಲ್ಲಿ ಹೇಳಿದರು. ಅದೇ ರೀತಿಯಲ್ಲಿ ನಾನು ಮನೆಯಲ್ಲಿ ನಾನು ಒಂದು ಟ್ರೈ ಮಾಡಿದೆ. ನಾನು ತುಂಬ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ. ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಅಷ್ಟೊಂದು ಅಮೌಂಟ್ ಕೊಟ್ಟು ಅಲ್ಲಿ ಮಾಡಿಸ್ಕೊಂಡು ಬರೋ ಬದಲು ಇಲ್ಲೇ ಮಾಡಿಸ್ಕೊಂಬರ್ಬೋದು. ಬರೀ ಪಿಗ್ಮೆಂಟೇಷನ್ ಇರೋರೇ ಅಲ್ಲ, ಇಲ್ಲದೆ ಇರೋರು ಸಹ ಇದನ್ನು ಟ್ರೈ ಮಾಡ್ಬೋದು ಎಲ್ಲರೂ ಸಹ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಈಗ ಒಂದು ಸ್ವಲ್ಪ ಬಿಸಿಲಿಗೆ ಹೋದರೆ ಫೇಸ್ ಎಲ್ಲ ಡಲ್ ಅನಿಸುತ್ತೆ, ಒಂದು ರೀತಿ ಸ್ಕಿನ್ ಎಲ್ಲನೂ ಸಹ ಬ್ಲ್ಯಾಕ್ ಥರ ಅಂತ ಅನಿಸಿರುತ್ತೆ ನೋಡಿ. ಆ ಟೈಮಲ್ಲಿ ನಾವು ಇದನ್ನ ಅಪ್ಲೈನ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಸಾಜ್, ಅಂದರೆ ಪಾರ್ಲರ್ಗೂ ನಮಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ನನಗೆ ಅನಿಸಿದ್ದು ಪಾರ್ಲರಲ್ಲಿ ಮಾಡುವಾಗ ಫಸ್ಟ್ ಟೈಮ್ ಅವರು ಫೇಸ್ ವಾಶ್ ಏನೋ ಹಚ್ಬಿಟ್ಟು ನಮಗೆ ತೋರಿಸಲ್ಲ. ಅವರು ಚೆನ್ನಾಗಿ ನೊರೆ ಥರ ಬರ್ತಾ ಇರುತ್ತೆ, ಚೆನ್ನಾಗಿ ಮಸಾಜನ್ನು ಮಾಡಿ ಸ್ಪಾಂಜ್ ತಗೊಂಡು ಎಲ್ಲ ಒರೆಸ್ಬಿಡ್ತಾರೆ ಅವರು ಫಸ್ಟ್ ಟೈಮಲ್ಲೇ. ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನಮಗೆ ಅಷ್ಟು ನಾವೇ ಮಾಡ್ಕೊಳ್ಳೋದಾದರೆ ಅಷ್ಟು ಚೆನ್ನಾಗಿ ಮಸಾಜ್ ಮಾಡೋದಕ್ಕೆ ಬರೋದಿಲ್ಲ. ಅದೇ ಒಂದು ಡಿಫ್ರೆನ್ಸ್ ಅಲ್ಲಿಗೂ ನಮಗೂ ಅಂತ ನನ್ನ ಒಂದು ಅನಿಸಿಕೆ. ಆದರೆ ಆ ರೀತಿಯಲ್ಲಿ ಮಸಾಜನ್ನು ಮಾಡಿ ಅವ್ರು ಪ್ಯಾಕನ್ನು ಹಾಕಿ ಆಮೇಲೆಲ್ಲ ರಿಮೂವ್ ಮಾಡ್ತಾರೆ ಅಷ್ಟೇ ಅವರು. ನಿಮಗೆ ಬೇಕಾದ್ರೆ ಯಾರ್ದಾರ ಎಲ್ಪ್ ಬೇಕಾದ್ರೂ ತೊಗೊಂಡು ಮನೇಲಿ ಬೇರೆಯವರಿದ್ದರೆ ಅವರಿಂದನೂ ಸಹ ನೀವು ಚೆನ್ನಾಗಿ ಫಸ್ಟ್ ಟೈಮಲ್ಲೆಲ್ಲ ಮಸಾಜನ್ನು ಮಾಡಿಸ್ಕೊಂಡು ಆಮೇಲೆ ಇದನ್ನ ಅಪ್ಲೈನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವೇ ಚೆನ್ನಾಗಿ
ಮಸಾಜ್ ಮಾಡ್ಕೊಳ್ತೀರಾ ಫಸ್ಟ್ ಟೈಮಲ್ಲಿ ಒಂದು ಸ್ವಲ್ಪನೇ ಅಪ್ಲೈಯನ್ನು ಮಾಡಿ ಚೆನ್ನಾಗಿ ಎಲ್ಲನೂ ಫೇಸ್ ಎಲ್ಲ ಅಪ್ಲೈಯನ್ನು ಮಾಡಿ ಮಸಾಜನ್ನು ಮಾಡಿಕೊಂಡು ತೊಳ್ಕೊಂಡ್ಬಿಟ್ಟು ಮತ್ತೆ ಪ್ಯಾಕನ್ನು ಹಾಕ್ಕೊಳ್ಳಿ. ಇದನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ತುಂಬ ಕಡಿಮೆ ಪ್ರೈಸಲ್ಲಿ. ಇದು ನೋಡಿ, ಇದು ಪ್ಲಾಸ್ಟಿಕ್, ಇದು ಪ್ಲಾಸ್ಟಿಕ್ಕಲ್ಲಿದೆ. ನಾನು ಗ್ಲಾಸ್ ಅಂತ ತಿಳ್ಕೊಂಡಿದ್ದೆ ನಾನು. ಇದನ್ನು ನಾನು ಏನು ಹೇಳ್ತೀವಿ, ಇದನ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿದಾಗ ನೋಡೋದಕ್ಕೆ ನನಗೆ ಗಾಜಿನ ಬಾಟ್ಲು ಥರ ಕಂಡಿತ್ತು. ಅದ್ರ ಗಾಜಲ್ಲ, ಇದು ಪ್ಲಾಸ್ಟಿಕ್. ಇದು ತುಂಬಾ ಕ್ವಾಂಟಿಟಿಯಲ್ಲಿದೆ. ಇದು ಸುಮಾರು ಒಂದು 6 ತಿಂಗಳು ಯೂಸ್ ಮಾಡಿದ್ರೂ ಏನು ಇದು ಪೂರ್ತಿ ಖಾಲಿ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಫಸ್ಟು ಸ್ಟಾರ್ಟಿಂಗಲ್ಲಿ 3 ದಿನಕ್ಕೆ 2 ದಿನಕ್ಕೆ ಒಂದು ಸಾರಿ ಅಪ್ಲೈನ ಮಾಡಿ ಆಮೇಲೆ ವೀಕ್ಲಿ 1 ಟೈಮ್ ಅಪ್ಲೈ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಇದು. ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಸಹ ತರಿಸ್ಕೊಂಡು ಅಪ್ಲೈನ ಮಾಡಿ ನೋಡಿ, ಗೊತ್ತಾಗುತ್ತೆ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಿಲ್ಲ. ಸ್ಕಿನ್ನಲ್ಲಿ ತುಂಬ ಚೇಂಜಸ್ ಕಾಣುತ್ತೆ. ಆಮೇಲೆ ನಾನು ಹೇಳಿದೆ, ನನ್ನ ಮಗ ಮೊನ್ನೆ ಬಂದಾಗ ಅವನಿಗೆ ಒಂದು ಸನ್ಸ್ಕ್ರೀನನ್ನು ನಾನು ತೊಗೊಂಡಿದ್ದನ್ನು ಕೊಟ್ಟೆ ಅಂತ ಹೇಳಿದೆ ನೋಡಿ. ಅದೇ ರೀತಿಯಲ್ಲಿ ಅವನು ಬಂದಾಗ ನಾನು ಈ ಪ್ಯಾಕನ್ನು ಅವನಿಗೆ ಹಾಕಿದ್ದೆ. ನಾನು ಅವನು ಹಾಕ್ಸ್ಕೊಂಡಿದ್ದ, ಬೇಡ ಅಂದ ಫಸ್ಟು. ಇಲ್ಲ ಸುಮ್ಮನಿರು, ಚೆನ್ನಾಗಿರುತ್ತೆ ಅಂತ ಅವನಿಗೂ ಹಾಕಿದ್ದೆ. ಒಂದು ರೀತಿ ನನಗೆ ಚೆನ್ನಾಗೆ ಅಂತ ಅನ್ನಿಸ್ತು. ಅವನ ಮುಖ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಸ್ಕಿನ್ನಲ್ಲಿ ಒಂದು ಸ್ವಲ್ಪ ಮುಖ ಅನ್ನುವಂಥದ್ದು ಚೆನ್ನಾಗಿ ಒಂದು ಚೇಂಜಸ್ ಕಾಣ್ತು ನನಗೆ. ಆ ರೀತಿಯಲ್ಲಿ ಎಲ್ಲರೂ ಸಹ ಅಪ್ಲೈನ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಒಂದು 15 ದಿನ ಯೂಸ್ ಮಾಡಿದ್ದಾದಮೇಲೆ ನಾನು ಚೆನ್ನಾಗಿದೆ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ನಿಮಗೆ ಯಾರಿಗಾದರೂ ಬೇಕನ್ಸಿದ್ರೆ ಯೂಸ್ ಮಾಡ್ಬೋದು. ವರ್ತ್ ಆಫ್ ಮನಿ ವರ್ತ್ ಇದೆ ಅಂತಂದು ಹೇಳ್ತೀನಿ ನಾನು. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಗೊತ್ತಲ್ವಾ, ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಧನ್ಯವಾದಗಳು ಎಲ್ಲರಿಗೂ ಸಹ.